ಸರ್ಕಾರಂತೆ ಸರ್ಕಾರ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಬೇಕೇ ಬೇಕು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಬೇಕೇ ಬೇಕು ಬೇಕೇ ಬೇಕು ಎಲ್ಲರಿಗೂ ಧನ್ಯವಾದಗಳು. ಪೇಪರ್ ಕೊಡು. ಸಂಘದಿಂದ ನಮ್ಮ ಜಲಾಶಯ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ಹೋರಾಟ ಕೈಗೊಂಡಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಕರ್ನಾಟಕ ಭೀಮ್ ರಕ್ಷಕ ಸಂಘಟನೆ ಸಂಪೂರ್ಣ ಬೆಂಬಲವಿದೆ. ಯಾಕ ಈ ಹೋರಾಟ ಅವಶ್ಯ ಐತಪ್ಪ ಅಂದ್ರೆ ಈ ರಾಜ್ಯದಾಗ ಕಳೆದ ಬಾರಿ ಮೇಕೆದಾಟು ಹೋರಾಟ ತಾವೆಲ್ಲ ನೋಡಿರ್ಬೋದು. ಇದೇ ಡಿ ಕೆ ಶಿವಕುಮಾರ್ ಅವರು ಸುಮಾರು 100 ಕಿಲೋಮೀಟರ್ ಪಾದಯಾತ್ರೆ ಮೂಲಕ ಮೇಕೆದಾಟು ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಈ ಹೋರಾಟ ಅವರಿಗೆ ಅರ್ಥ ಆಗಬೇಕು. ಯಾಕಪ್ಪ ಅಂದ್ರೆ ಬೆಳಗಾವಿ ಜಿಲ್ಲೆದಾಗ ಬೆಳಗಾವಿ ನೀರು ಅಂದ್ರೆ ಅದು ನಮ್ಮ ನೀರನ್ನು ನೀವು ಬೇರೆ ಜಿಲ್ಲೆಗೆ ಒಯ್ಯುವಂಥ ಕೆಲಸ ಮಾಡ್ತಾ ಇದ್ರಲ್ಲ, ಇದು ಸಂಪೂರ್ಣವಾಗಿ ಕಡಾಖಂಡಿತವಾಗಿ ನಮ್ಮ ಎಲ್ಲ ದಲಿತ ಸಂಘಟನೆಗಳು ಇದನ್ನು ಖಂಡನೆ ಮಾಡ್ತೀವಿ. ಮತ್ತು ಇನ್ನೊಂದು ವಿಷಯ ಏನಂದ್ರೆ, ನೀವು ರೈತರಿಗೆ ಗೊತ್ತಾಗಬಾರ್ದಂಗೆ ಕದ್ದು ಮುಚ್ಚಿಯಾಗಿ ಪೈಪ್ಲೈನ್ಗಳನ್ನು ಇವತ್ತು ಡ್ಯಾಮ್ ಸಮೀಪ ಬರುವಂಥ ಕೆಲಸ ಆಗೈತಿ. ಆಮೇಲೆ ನೀವು ಹೇಳ್ತೀರಿ 5 TMCಯನ್ನು ಮಾತ್ರ ನಾವು ಈ ಜಲಾಶಯದಿಂದ ಧಾರವಾಡ ತೆಗೆದುಕೊಂಡು ಹೋಗ್ತೀರಿ ಅಂತೇಳಿ. ನಾವು ಯಾರೂ ಅಲ್ಲಿ CC ಕ್ಯಾಮ್ರಾ ಅಳವಡಿಸಿರುವುದಿಲ್ಲ. ಮತ್ತು ಯಾರೋ ನೀವು ಅದನ್ನು ನೀವೇನಾರ ಸರ್ಕಾರ ಇದನ್ನು ನಿರ್ಧಾರ ತಗೋಬೇಕಾದ್ರೆ ಯಾರ್ದಾರ ರೈತರದ ಸಭೆ ಮಾಡಿದಿರೋ ಅಥವಾ ನಮ್ಮ ಗ್ರಾಮಸ್ಥರನ್ನ ಕರೆದ ಇಲ್ಲಿ ನೀರು ಹೋದ್ರೆ ಈ ತಾಲೂಕಿಗೆ ಈ ಜಿಲ್ಲೆಗೆ ಏನು ತೊಂದರೆ ಆಗ್ತೈತೆ ಅಂತೇಳಿ ಏನಾದರೂ ಒಂದು ಸಮಿತಿ ರಚನೆ ಮಾಡಿ ನೀವು ಮಾಡಿದ್ರೇನಾ? ಇದು ನೀವು ಮಾಡಿದ್ದು ಕಾನೂನು ಬಾಹಿರ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಯಾಕಂದ್ರೆ ಇದು ನಮ್ಮ ನೀರು. ಇಲ್ಲಿ ನಮಗೂ ನೀವು ನೀರು ಕುಡಿಯಾಕೆ ಕೊಡ್ಲಿಲ್ಲ ಅಂದ್ರೆ ನಾವೆಲ್ಲಿ ಹೋಗೋಣ? ನೀರೇನ ಖರೀದಿ ಮಾಡಕ್ಕಷ್ಟು ನೀವೆಲ್ಲ ಖರೀದಿ ಮಾಡಿ ಕುಡಿತೀರಿ. ಯಾಕಂದ್ರೆ ನೀವು ರಾಜಕಾರಣಿಗಳ ನಿಮ್ಮ ಹತ್ರ ದುಡ್ಡು ಐತಿ. ನಾವೆಲ್ಲಿದು ಖರೀದಿ ಮಾಡೋಣ? ನೀರು ಖರೀದಿ ಮಾಡುವಂತ ಕೆಲಸ ನಾವು ಮಾಡೋದಿಲ್ಲ. ಆದ್ದರಿಂದ ಈ ಡ್ಯಾಮ್ದಾಗ ನೀರು ಇರುವಂತ ಜಲಾಶಯ ಇದು ನಮ್ಮ ನೀರು. ನಾವು ಇದನ್ನ ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಧಿಕಾರಿಗಳು ಇವತ್ತಿನ ದಿವಸ ಬಂದ್ ಮಾಡಿದಾರು. ನಾವು ಅದನ್ನ ಚಾಲನೆ ಮಾಡಂಗಿಲ್ಲ. ಚಾಲನೆ ಮಾಡ್ಬೇಕಾದ್ರೆ ಎಲ್ಲಾ ಮುಖಂಡರು ಕರೆದ ಅವ್ರೇನಾದ್ರು ಮೇಲಿನ ಒತ್ತಾಯ ಬರ್ತದ್ರೆ ನಿಮ್ಗೆ ಹೇಳ್ತೇವೆ ಸಿಕ್ಕಂತ ಇವಾಗ ನಮಗೆ ಸ್ಪಷ್ಟವಾಗಿ ಕೊಟ್ಟಿದಾರು. ಬಟ್ ನಾವು ಕೂಡ ಆ ಅಧಿಕಾರಿಗೆ ಹೇಳಿದೆವು. ಏನ್ ಹೇಳಿದ್ವು ಅಂತಂದ್ರೆ, ಆ ತೆಗ್ಗವನ್ನು ತೆಗೆದಂತ ಅದೇನು ಜಾಕೂಲ್ ಕಟ್ಟತ್ರ ಅದನ್ನ ಸಡನ್ ಇವತ್ತು ಮುಚ್ಚಬೇಕು. ಯಾರು ಕಾಂಟ್ರಾಕ್ಟರ್ ಅದಾರಲ್ಲ, ಅಲ್ಲೇನು ಗುತ್ತಿಗೆದಾರ ಅದಾರಲ್ಲ, ಅವೇನು ಸೆಡ್ ಪಡ್ಕೊಂಡು ಏನು ಇಲ್ಲೇ ಫಿಕ್ಸ್ ಮನಿ ಮಾಡ್ಕೊಂಡು ಇದ್ದಾರಲ್ಲ, ಅವ್ನು ಇವತ್ತ ತೆರವುಗೊಳಿಸ್ಬೇಕಂತ ಹೇಳಿದಾರು. ಅದನ್ನ ಅಧಿಕಾರಿ ಇವತ್ತು ಜವಾಬ್ದಾರಿ ತಗೊಂಡು ನಾವು ತೆರವುಗೊಳಿಸ್ತಕ್ಕಂಥ ನಮಗೆ ಹೇಳಿದಾರು. ಅವ್ರೇನ ತೆರವುಗೊಳಿಸಲಿ ಅಂದ್ರೆ ನಮ್ಮ ಮುಂದಿನ ಕ್ರಮವಾಗಿ ನಮ್ಮ ರೈತ ಸಂಘದ ಒಕ್ಕೂಟದಿಂದ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ. ಮತ್ತು ಯಾರಾದ್ರೂ ತಪ್ಪ ಮೆಸೇಜ್ ಕೊಡ್ತಾರ ರೈತ ಸಂಘ ಮ್ಯಾಗ ಲೀಡರ್ಸು, ನೀವು ಏನಾದರೂ ಒಳಗೋಗಿ ಮಾತನಾಡಿ ಅದೇನು ಸುಟಿಗೆ ತೊಗೊಂಡು ಮುಗಿಸ್ವಾತಂತ ಅಂತಂದ್ರೆ ನಾವು ಯಾವತ್ತೂ ಯಾರ ಕಡೆ ಸುಟಿಗೆ ತೊಗೊಂಗಿಲ್ಲ. ನಮ್ಮ ಜೀವ ಹೋದ್ರು ಹುಬ್ಬಳ್ಳಿ ಧಾರವಾಡ ನೀರು ಮಾತ್ರ ಬಿಡಂಗಿಲ್ಲ. ನಮ್ಮ ಹುಕ್ಕೇರಿ ತಾಲೂಕು ಸಂಪೂರ್ಣ ನೀರಾವರಿ ಆಗಲಿ, ಹೆಚ್ಚಾದ್ರೆ ಗುಲ್ಬರ್ಗ ತನಕ ನೀರಾವರಿ ಹೋಗ್ಬೋದು ಹೇಳಿ ನನ್ನ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮುನ್ನೆಚ್ಚರಿಕೆ ಕೊಡ್ತಾ ಇದೀನಿ. ಪ್ರಯತ್ನ ಮಾಡಿರಂದ್ರೆ ನಾವು ಎಲ್ಲ ಸಂಘಟನೆ ಕೂಡಿ ಉಗ್ರವಾದ ಹೋರಾಟ ಮಾಡಿ ನಾವು ರೈತರ ತಾಕತ್ತು ಏನೈತೆ ಅನ್ನೋದು ತೋರಿಸ್ತೀವಿ. ಕರ್ನಾಟಕ ರಾಜ್ಯ ರೈತ ಸಂಘ, ಒಕ್ಕೂಟ ಸಂಘ ಎಲ್ಲ ಸಂಘಟನೆ ಕೂಡಿ ನಮ್ಮ ನೀರು ನಮ್ಮ ಹಕ್ಕು ಅಂತೇಳಿ ನಾವೊಂದು ಪ್ರತಿಭಟನೆ ಈಗ ಹಮ್ಮಿಕೊಂಡೆವು. ಇದು ಯಾವುದೇ ಕಾರಣಕ್ಕೂ ನಮ್ಮ ಜಲಾಶಯ ನೀರ ನಾವು ಧಾರವಾಡಕ್ಕೆ ಹೋಗಕ್ಕೆ ಕೊಡುವುದಿಲ್ಲ. ಯಾಕಂದ್ರಪ್ಪ ನಮ್ಮ ತಾಲೂಕಿನಲ್ಲಿ ಎಣ್ಣೆ ಮುನ್ನೋಳಿ ಇರುವಂಥದ್ದಿದೆ, ವಾರ್ಡ್ ಇದೆ, ಕರಜ್ಗ ಇದೆ,
ಇಂಥಲ್ಲಿ ಅವರಲ್ಲಿ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿಗಳಲ್ಲಿ ನೀರಿಲ್ಲ. ರಾಜಾಲಕಂಗೌಡ ಇಲ್ಲಿ ಮುನ್ನೋಳಿ ಅವ್ರ ಹೆಸರು ಅಷ್ಟೇ ಐತಿ ಇಲ್ಲಿ, ಆದ್ರೆ ಅವ್ರ ಜಲಾಶಯ ಹೆಸರು ಅದ ಐತಿ, ಜಲಾಶಯನೂ ಅವ್ರದ, ಆದ್ರೆ ಅಲ್ಲಿಯೂ ನೀರಿಲ್ಲ. ಅಂದ್ರೆ ಇದೆಂತ ಅನ್ಯಾಯ. ಇವ್ರ ಸರ್ಕಾರಕ್ಕೆ ತಿಳಿತೈತೋ ಏನೋ ಗೊತ್ತಿಲ್ಲ.